पर्यन्तां ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ನಮ್ಮ ಭಾರತೀಯರಿಗೆ ಇವತ್ತಿನ ದಿನ ನಮಗೆ ಅತ್ಯಂತಿಕ ಶುಭವಾದದ್ದು ಮತ್ತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಆದಿಗುರು ಶಂಕರಾಚಾರ್ಯರ ಕೊಡುಗೆ ನಮಗೆ ಅಪಾರ. ವೇದ ಉಪನಿಷತ್ತುಗಳು ಇದ್ದರೂ ಸಹಿತ ಸಾಮಾನ್ಯ ಜನರ ಸಲುವಾಗಿ ಭಾಷ್ಯವನ್ನು ಬರೆದಿದ್ದಾರೆ. ಅವರು ಭಾಷ್ಯವನ್ನು ಬರೆಯದೇ ಇದ್ದಿದ್ದೇ ಆದರೆ ಇದ್ದಿದ್ದೇ ಬೇರೆ, ತಿಳಿದುಕೊಳ್ಳೋದೇ ಬೇರೆ ಆಗುತ್ತಿತ್ತು. ಅದರಲ್ಲಿಯೂ ಕೂಡ ನಮಗೆ ನಮ್ಮ ಸ್ವಾಮೀಜಿಯವರಿಲ್ಲದೇ ಇದ್ದಿದ್ದೇ ಆದರೆ ಆ ಭಾಷ್ಯದ ಅರ್ಥದ ಗಂಧವೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂಥೇಳಿ. ಅದಕ್ಕಾಗಿಯೇ ಅಸ್ಮದಾಚಾರ್ಯ ಪರ್ಯಂತಾಂಬಿ, ನನ್ನ ಸದ್ಗುರುವಿನಿಂದಲೇ ನಮಗೆ ಆದಿಗುರು ಶಂಕರಾಚಾರ್ಯರು ಏನನ್ನೋದು ಗೊತ್ತಾಯ್ತು ಅಂಥೇಳಿ. ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಶಂಕರಾಚಾರ್ಯರ ಫೋಟೋ ಇದ್ವು, ಇದೇ ರೀ ಇನ್ನೂ ಇದೆ. ನಮ್ಮ ತಂದೆಯವರು ಅದನ್ನು ಪೂಜಿಸ್ತಾ ಇದ್ದರು. ಪೂಜಿಸೋದೊಂದೇ ಗೊತ್ತಿತ್ತು, ಆದರೆ ಅವರ ಮಹತ್ವವನ್ನು ತಿಳಿಸಿದ್ದು ನಮ್ಮ ಸದ್ಗುರುಗಳು. ಆದಿಗುರು ಶಂಕರಾಚಾರ್ಯರ ಒಂದು ಅಧ್ಯಯನ ಮಾಡಿದ್ದೇ ಆದರೆ ಮಾತ್ರ ಭಾರತದಲ್ಲಿ ಹುಟ್ಟಿದ್ದು ಸಾರ್ಥಕ. ಇಲ್ಲದೇ ಇದ್ದಿದ್ದೇ ಆದರೆ ಅಂಥವರ ಜೀವನ ನಿರರ್ಥಕ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಾರದ್ದಿಲ್ಲ. ಶಂಕರಾಚಾರ್ಯರ ಅತ್ಯಂತಿಕ ಉನ್ನತವಾಗಿರುವ ಮಟ್ಟಿರುವಂತಹ ವೇದಾಂತವನ್ನು ಸಾಮಾನ್ಯರಲ್ಲಿಯೂ ಕೂಡ ತಿಳಿಸುವಂತಹ ಅನೇಕ ಸ್ತೋತ್ರ ಮಂತ್ರಗಳು ಮತ್ತು ಪ್ರಕರಣ ಗ್ರಂಥಗಳನ್ನು ನಾವು ಗುರುಗಳ ಹತ್ತಿರದಿಂದ ಕಲಿತಿದ್ದ ಕಾರಣವಾಗಿಯೇ ಅವರ ಬಗ್ಗೆ ನಮಗೆ ಇನ್ನೂ ಜೀವನದಲ್ಲಿ ಅವರ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಸಹಿತ ಕಡಿಮೆ ಅಂತೇಳಿ. ಆದಿಗುರು ಶಂಕರಾಚಾರ್ಯರ ಮೇರು ಕೃತಿ ಅಂತ ಹೇಳಿದ್ದೆ ಆದರೆ ಸಾಮಾನ್ಯ ಜನರು ಹೇಗೆ ಭೇಟಿಯಾಗುತ್ತಾರೋ ಒಂದೊಂದೇ ಶ್ಲೋಕದಲ್ಲಿ ಅವರ ಉಪದೇಶಾಮೃತ ಅಂತ ಹೇಳಿದರೆ ಭಜಗೋವಿಂದಂ ರೀ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕುರಂಕರದೆ. ಅಂದರೆ ಜೀವನದಲ್ಲಿ ಸತ್ಯವನ್ನು ತಿಳಿಸಿದ್ದಾರೆ. ಇಲ್ಲದೇ ಇದ್ದಿದ್ದೇ ಆದರೆ, ಏನನ್ನೋ ಮಾಡಿದ್ದೇ ಆದರೆ ಎಲ್ಲವೂ ಡುಕುರಂಕರಣೆ ಅಂತ ಹೇಳಿದರೆ ನಿರರ್ಥಕ ಅಂಥೇಳಿ ಮೊಟ್ಟ ಮೊದಲ ಶ್ಲೋಕದಲ್ಲಿ ಹೇಳಿ ಕೊನೆಯ ಶ್ಲೋಕದಲ್ಲಿ ನಮ್ಮ ಜೀವನವನ್ನು ಹೇಗೆ ಜೀವಿಸಬೇಕನ್ನೋದನ್ನು ಕೂಡ ಹೇಳ್ತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಪೂರ್ವವಧಾನಂ ಮಹತ್ತವಧಾನಂ. ನಮ್ಮ ಆರೋಗ್ಯವು ಚೆನ್ನಾಗಿರಬೇಕು. ಅದರಂತೆ ಸದ್ಗುರುವಿನ ಮುಖಾಂತರವಾಗಿ ನಾವು ಅಧ್ಯಯನ ಮಾಡಿ ಆ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಆದರೂ ಸಹಿತ ಅಧ್ಯಾತ್ಮ ಜ್ಞಾನದಲ್ಲಿ ಪೂರ್ವವಧಾನಂ ಮಹತ್ತವಧಾನಂ ಅಂತ ಹೇಳ್ತಾರೆ. ಅತಿ ಶೀಘ್ರವಾಗಿ ನನ್ನ ಕೇಳಿದ್ದ ಮಾತ್ರಕ್ಕೆ ನನಗೆ ಎಲ್ಲವೂ ತಿಳಿದು ಬಿಡುತ್ತದೆ ಅನ್ನೋದು ಅದು ತಪ್ಪು ಗ್ರಹಿತೆ ಅಂತೇಳಿ. ಅದಕ್ಕಾಗಿ ಅವರು ಹೇಳ್ತಾರೆ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಯಾರು ಗುರುವಿನ ಪಾದ ಪದ್ಮದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದವರು ಮಾತ್ರ ಅತಿ ಶೀಘ್ರವಾಗಿ ಈ ಸಂಸಾರದಿಂದ ನಾವು ಪಾರ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಎಲ್ಲಿ ಹುಡುಕುವೆವೋ ಕಿಂಕರನೆ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಆ ಪರಮಾತ್ಮನ ಸನ್ನಿಧಿ, ಆ ಪರಮಾತ್ಮ ಸಾನ್ನಿಧ್ಯ ಎಲ್ಲಿದೆ ಅಂತ ಹೇಳಿ ಸದ್ಗುರು ತೋರಿಸಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಧನ್ಯವಾದಗಳು.